ನಮಸ್ಕಾರ ಸ್ನೇಹಿತರೆ, ನೀವು ಬಡವರ ಅಥವಾ ಶ್ರೀಮಂತರ ಎಂಬುದು ನಿಮ್ಮ ಜೀವನದಲ್ಲಿರುವ ಹಣದಿಂದ ತಿಳಿದು ಬರುವುದಿಲ್ಲ, ಅದು ನಿಮ್ಮ ಮನಸ್ಥಿತಿಯನ್ನು ತಿಳಿದು ಬರುತ್ತದೆ. ಸೊ ರಿಚ್ ಪೀಪಲ್ ವರ್ಸಸ್ ಪುವರ್ ಪೀಪಲ್ನ ನಿಜವಾದ ವ್ಯತ್ಯಾಸವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಸೊ ರಿಚ್ ಪೀಪಲ್ ಹಾಗೂ ಪುವರ್ ಪೀಪಲ್ ನಿಜವಾದ 6 ವ್ಯತ್ಯಾಸಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇ ವ್ಯತ್ಯಾಸ, ಪುವರ್ ಪೀಪಲ್ಸ್ ವಾಚ್ ಟಿವಿ. ಪುವರ್ ಪೀಪಲ್ ಟಿವಿ ನೋಡೋದ್ರಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಾರೆ. ಅದೇ ರಿಚ್ ಪೀಪಲ್ ಅದೇ ಸಮಯದಲ್ಲಿ ಒಳ್ಳೆಯ ಪುಸ್ತಕಗಳನ್ನು, ಫೈನಾನ್ಸಿಯಲ್ ನಾಲೆಜ್ ಇರೋ ಪುಸ್ತಕಗಳನ್ನು ಓದಿ ಆ ಸಮಯದಲ್ಲಿ ಓದ್ತಾರೆ. ಸೊ ಎರಡನೇದ್ದು, ಪುವರ್ ಪೀಪಲ್ ಇಂದು ಮಾತ್ರ ಯೋಚನೆ ಮಾಡುತ್ತಾರೆ. ಸೊ ಇವತ್ತಿದ್ರೆ ಸಾಕು ಹಣ, ನಾಳೆ ಬಗ್ಗೆ ಚಿಂತೆ ಇಲ್ಲ. ಆದರೆ ರಿಚ್ ಪೀಪಲ್ ಮುಂದಿನ 5 ವರ್ಷಗಳ ಪ್ಲಾನ್ ಈಗಲೇ ಮಾಡಿರುತ್ತಾರೆ. ಸೊ ಮೂರನೇದಾಗಿ, ಪುವರ್ ಪೀಪಲ್ ಖರ್ಚು ಮೊದಲು, ಉಳಿಕೆ ನಂತರ. ಸೊ ಮೊದಲು ಖರ್ಚು ಮಾಡಿಬಿಡ್ತಾರೆ, ಖರ್ಚು ಮಾಡಿದ ನಂತರ ಉಳಿಸೋಕೆ ಪುವರ್ ಪೀಪಲ್ ಹೋಗ್ತಾರೆ. ಬಟ್ ಖರ್ಚು ಮಾಡಿದ ಮೇಲೆ ಹಣ ಉಳಿದಿರೋದಿಲ್ಲ ಅವರ ಹತ್ರ. ಆದರೆ ರಿಚ್ ಪೀಪಲ್ ಮೊದಲು ಸೇವಿಂಗ್, ಆ ನಂತರ ಖರ್ಚು. ರಿಚ್ ಪೀಪಲ್ ಏನು ಮಾಡ್ತಾರೆ ಅಂದರೆ ಮೊದಲೇ ಹಣವನ್ನು ಸೇವ್ ಮಾಡುತ್ತಾರೆ, ಸೇವ್ ಮಾಡಿ ಉಳಿದ ಹಣದಲ್ಲಿ ಖರ್ಚು ಮಾಡುತ್ತಾರೆ. ಸೊ ನಾಲ್ಕನೇದಾಗಿ, EMI ಜೀವನ. ಸೊ ಪುವರ್ ಪೀಪಲ್ಸ್ ತಮ್ಮ ಜೀವನವನ್ನು ಬರೀ EM ಕಟ್ಟೋದ್ರಲ್ಲಿ ಕಳೆದು ಬಿಡುತ್ತಾರೆ. ಮೊಬೈಲ್, ಕಾರ್, ಟಿವಿ ಎಲ್ಲವನ್ನು ಸಾಲ ಮಾಡಿ ತಗೋಬಹುದು. ಅದೇ ರಿಚ್ ಪೀಪಲ್ ಸಾಲ ಬೇಡ, ಆಸ್ತಿ ಬೇಕು. ಸೊ ಸಾಲಕ್ಕೆ ಯಾವುದೇ ವಸ್ತುವನ್ನು ತಗೋದಿಲ್ಲ, ತಾವು ತಗೋ ವಸ್ತುವನ್ನು ಆಸ್ತಿಯನ್ನಾಗಿ ಮಾಡುತ್ತಾರೆ. ಸೊ ಐದನೇದಾಗಿ, ಸಮಯ ವ್ಯರ್ಥ. ಪುವರ್ ಪೀಪಲ್ಸ್ ಸಮಯವನ್ನು ವ್ಯರ್ಥ ಮಾಡುತ್ತಾರೆ. ಮೊಬೈಲ್ ಯೂಸ್ ಮಾಡೋದು, ಟಿವಿ ನೋಡೋದು, ಗೇಮ್ಸ್ ಆಡೋದು, ಒಟ್ಟು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಆದರೆ ರಿಚ್ ಪೀಪಲ್ ಸಮಯದ ಬೆಲೆ ಗೊತ್ತು, ಪ್ರತಿ ಗಂಟೆ ಹಣ. ಸೊ ಪ್ರತಿ ಗಂಟೆಯಲ್ಲಿ ಹಣವನ್ನು ಹೇಗೆ ಗಳಿಸುವ ಎಂಬುದರ ಬಗ್ಗೆ ವಿಚಾರ ಮಾಡುತ್ತಾರೆ. ಸೊ ಆರನೇದಾಗಿ, ಪುವರ್ ಪೀಪಲ್ ಅಪಾಯಕ್ಕೆ ಹೆದರುತ್ತಾರೆ. ಅವರಿಗೆ ಅಪಾಯ ಅಂದರೆ ಭಯ. ಯಾವುದೇ ಬಿಸ್ನೆಸ್ ಇರಲಿ, ಏನೋ ಒಂದು ಮಾಡಬೇಕಾದ್ರೆ ಹಣ ಕಳೆದು ಹೋಗ್ತದೆ ಅಂತ ಭಯ ಪಡುತ್ತಿರ್ತಾರೆ. ಆದರೆ ರಿಚ್ ಪೀಪಲ್ ಅಪಾಯವನ್ನು ಸ್ವೀಕಾರ ಮಾಡ್ತಾರೆ. ಸೊ ಯಾವುದೇ ಬಿಸ್ನೆಸ್ ಮಾಡಿದರೂ ಅಲ್ಲಿ ಏನಾದರೂ ಅಪಾಯವಾದರೆ ಅದನ್ನು ಒಂದು ಪಾಠವಾಗಿ ಕಲಿತು ಮತ್ತೆ ಪ್ರಯತ್ನ ಪಡುತ್ತಾರೆ. ಅವರು ಯಾವುದೇ ಅಪಾಯಕ್ಕೆ ಹೆದರೋದಿಲ್ಲ. ಸೊ ಇವಾಗಿದ್ದು ರಿಚ್ ಪೀಪಲ್ ಹಾಗೂ ಪುವರ್ ಪೀಪಲ್ 6 ವ್ಯತ್ಯಾಸಗಳು. ಈಗ ನಿಮಗೆ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೇನೆ. ಸೊ ಇಬ್ಬರು ಇರ್ತಾರೆ, ಒಬ್ಬರು ರಿಚ್, ಒಂದು ಪುವರ್. ಸೊ ಅವರಿಬ್ಬರಿಗೂ 20,000 ಸಂಬಳ. ಅದರಲ್ಲಿ ಪುವರ್ ಇದ್ದವ್ರು ಏನು ಮಾಡ್ತಾರೆ ಅಂದರೆ 20,000 ಸಂಬಳವನ್ನು ಪಾರ್ಟಿ, ಎಂಜಾಯ್, ಮೊಬೈಲ್ ಖರೀದಿ, ಬೈಕ್ ಖರೀದಿ, ಈ ರೀತಿ ಖರೀದಿ ಮಾಡಿ ಹಣವನ್ನು ವೇಸ್ಟ್ ಮಾಡಿ ಆ ನಂತರ ಉಳಿಸೋಕೆ ಪ್ರಯತ್ನ ಪಡ್ತಾರೆ. ಸೊ ಖರ್ಚು ಮಾಡಿದ ಹಣನ ಉಳಿದಿರೋದಿಲ್ಲ, ಒಂದು ಮುಂದಿನ ತಿಂಗಳು ಉಳಿಸೋಣ ಅಂತ ಸುಮ್ಮನೆ. ಬಟ್ ರಿಚ್ ಪೀಪಲ್ ಏನು ಮಾಡ್ತಾರೆ, ಆ 20,000ದಲ್ಲಿ ಮೊದಲು 2,000 ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವು 1,000ನ ಸೇವಿಂಗ್ಸ್ ಮಾಡ್ತಾರೆ. 1,000 ಸೇವಿಂಗ್ಸ್ ಅಂದರೆ 1,000 ಏನೋ ಹೊಸದನ್ನು ಕಲಿಯುತ್ತಾರೆ, ಹೊಸ ಸ್ಕಿಲ್ ಕಲಿಯುತ್ತಾರೆ. ಸೊ ಇದು ರಿಚ್ ಪೀಪಲ್. ಸೊ ಈ ರೀತಿ ರಿಚ್ ಪೀಪಲ್ ಪುವರ್ ಪೀಪಲ್ ವ್ಯತ್ಯಾಸ. ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ, ಬಡವರಾಗಿ ಹುಟ್ಟುವುದು ತಪ್ಪಲ್ಲ, ಬಡವರವಾಗಿ ಸಾಯೋದು ತಪ್ಪು. ಸೊ ಇವತ್ತಿಂದ ಚೇಂಜ್ ಆಗಿ ರಿಚ್ ಮೈಂಡ್ ಸೆಟ್ನ ಬೆಳೆಸ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿಯ ಫೈನಾನ್ಷಿಯಲ್ ನಾಲೆಜ್ ಹಾಗೂ ಫಿಸಿಕಲ್ ಫಿಟ್ನೆಸ್ ಸಂಬಂಧಿತ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಒಳ್ಳೆಯದಾಗಲಿ.